ನೋಡಿ ಇಲ್ಲಿ 8 ರಿಂದ 10 ಗಂಟೆಗಳ ಕಾಲ ನಾನು ಫ್ರಿಜ್ಜರಲ್ಲಿಟ್ಟು ತೆಗಿತಾ ಇದ್ದೀನಿ. ವಾವ್, ಸೂಪರ್ ಆಗಿ ಬಂದಿದೆ ನೋಡಿ ಐಸ್ ಕ್ರೀಮ್ ಫ್ರೆಂಡ್ಸ್, ಮಸ್ತ್ ಆಗಿದೆಯಲ್ಲ. ಈಗ ಇದನ್ನ ತೆಗಿತೀನಿ, ಹೇಗೆ ಬಂದಿದೆ ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ, ಮನೆಯಲ್ಲೇ ಮಾಡಿರೋಂಥ ವೆನಿಲಾ ಐಸ್ ಕ್ರೀಮು ಸೂಪರ್ ಆಗಿದೆ ನೋಡಿ, ಮಸ್ತ್ ಆಗಿದೆ. ನೋಡಿ ಫ್ರೆಂಡ್ಸ್, ಮಸ್ತಾಗಿದೆ. ಮನೆಯಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ. ನೋಡಿ, ವೆನಿಲಾ ಐಸ್ ಕ್ರೀಮು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ, ಸಖತ್ತಾಗಿ ಬಂದಿದೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ? ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ. ಸಾಯಂಕಾಲ ಈಗ 3:45 4 ಗಂಟೆ ಆಗ್ತಾ ಬಂದಿದೆ ಟೈಮು. ಬೆಳಗ್ಗೆಯಿಂದ ಲಾಗ್ ಇವತ್ತು ಸ್ಟಾರ್ಟ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇರೋದ್ರಿಂದ ಬ್ಯುಸಿ ಇದ್ದೆ. ಮತ್ತು ಏನು ಗೊತ್ತಾ, ನನಗೆ ಕಾಲದು ನೋವು ನಾನಾಗೆ ಮಾಡ್ಕೊಂಡು ನೋಣೆ ಮಾಯ್ತಾ ಇಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಅದು ಏನಾಗುತ್ತೆ, ಮಾಯ್ತಾ ಬರುತ್ತೆ ಕಾಲು ನೋವು, ವಾಸಿ ಆಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಮತ್ತು ನಾನು ಬಟ್ಟೆ ತೊಳಿಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ, ಅದು ಕಾಲು ನೀರೆಲ್ಲ ಹತ್ತದಲ್ಲ, ವಾಪಸ್ ರಿಟರ್ನ್ ನೋವು ಆದಂಗೆ ಆಗುತ್ತೆ. ಏನೋ ಗೊತ್ತಿಲ್ಲ, ಅದು ಸೆಪ್ಟಿಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಂಜೆಕ್ಷನ್ ಮಾಡಿಸ್ಬೇಕು ಫ್ರೆಂಡ್ಸ್ ಅದು ಕಾಲಿಗೆ. ಹಾಗಾಗಿ ಈಗ ಏನು ಮಾಡ್ತೀನಪ್ಪ ಅಂದರೆ ರೆಸಿಪಿ ಮಾಡ್ಬೇಕಂತೇಳಿ ಅಂದ್ಕೊಂಡೆ. ಯಾಕೆ ಅಂತಂದರೆ, ನಾನು ಈಗ ಮೊನ್ನೆ ಒಂದು ಐಸ್ ಕ್ರೀಮ್ ಮಾಡಿ ಹಾಕಿದ್ದೆ ವೆನಿಲ್ಲದು, ಒಂದು 4 ಪದಾರ್ಥದಿಂದ. ಇವತ್ತು ಕೂಡ ಹಾಗೆ ಮಾಡ್ತಾಯಿದ್ದೀನಿ. ಯಾವುದಪ್ಪ ಅಂತಂದರೆ, ಮೊನ್ನೆ ನಾನು ಹಾಲಿನಿಂದ ಮಾಡಿ ತೋರಿಸಿದ್ದೆ ಐಸ್ ಕ್ರೀಮನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈಗ ಯಾವುದರಿಂದ ಮಾಡ್ತಾಯಿದ್ದೀನಿ ಅಂದರೆ 3 ಪದಾರ್ಥದಿಂದ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ವೆನಿಲಾ ಐಸ್ ಕ್ರೀಮ್ ಹೋಮ್ ಮೇಡ್ ಅಂಥೇಳಿ ಯಾವಾಗಲೂ ಮಾಡ್ತೀನಿ ನಾನು, ಇವತ್ತಂತಲ್ಲ. ಇದನ್ನು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ಇದೇ ಥರ ನಾವು ಮನೆಯಲ್ಲಿ ಮಾಡಿಕೊಟ್ರೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ನಮ್ಮ ಶ್ರೇಯನಿಗಂತೂ ಹೊಟ್ಟೆ ಎರಡು. ಈಗ ನೋಡಿ, ಕ್ರೀಮ್ ಮಾಡ್ತಾನೆ ನಮ್ಮ ಶ್ರೇಯ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಫ್ರೆಂಡ್ಸ್. ಬೇಕಾದರೆ ನಿಮಗೆ ಸಾಕ್ಷ್ಯ ಸಮೇತನೇ ನಾನು ತೋರಿಸ್ತೇನೆ. ಆ ಥರ ಅವಳು ಐಸ್ ಕ್ರೀಮ್ ಅಂದ್ರೇ ಹಾಗೆ ಮಾಡ್ತಾಳೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಜಾಸ್ತಿ ಹೊರಗಡೆಯಿಂದ ತರಲ್ಲ. ಅದಕ್ಕಾಗಿ ನಾನು ಮೀಶೋದಿಂದನೇ ಅದು ಕ್ರೀಮ್ ಮಾಡೋದು ಎಲೆಕ್ಟ್ರಿಕಲ್ ಬೀಟರ್ ಇರುತ್ತಲ್ಲ, ಅದಕ್ಕೆ ಮುಂಚೆನೇ ತರಿಸಿದ್ದೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ತರಿಸಿದ್ದೀನಿ. ಅದು ಶ್ರೇಯನೇ ಇಲ್ಲ ಅಮ್ಮ ತಗೊಂಬ ಮನೇಲಿ ಮಾಡು ಅಂತ ಇಲ್ಲ. ಹಾಗಾಗಿ ನಾವು ಫ್ರಿಜ್ ಇತ್ತಲ್ಲ, ಹಾಗಾಗಿ ಮಾಡಿದರೆ ಆಯ್ತು ಅಂತೇಳಿ ಆವಾಗಲೇ ತರಿಸಿದ್ದೀನಿ. ಒಂದು 3ನೇ ಕೊರೋನಾ ಅಲ್ಲೇ ಹೋದ ನಂತರ ಕೊರೋನಾ ಟೈಮಲ್ಲೇ ತರಿಸಿದ್ದೀನಿ ಫ್ರೆಂಡ್ಸ. ಈಗ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಫ್ರೆಂಡ್ಸ. ನೋಡಿ, ಇಲ್ಲಿ ರೆಸಿಪಿ ಮಾಡಲಿಕ್ಕೆ ಸೆಟ್ ಮಾಡ್ಕೊತಾ ಇದ್ದೀನಿ. ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಫ್ರೆಂಡ್ಸ, ಏನೋ ರೆಸಿಪಿ ಮಾಡಿದರೂ ವ್ಯೂಸ್ ಬರ್ತಾ ಇಲ್ಲ, ಅದೇ ಬೇಜಾರಾಗ್ತಾಯಿದೆ. ಇತ್ತೀಚೆಗೆ ನಾನು ಎಷ್ಟೊಂದು ಒಳ್ಳೊಳ್ಳೆ ರೆಸಿಪಿಗಳನ್ನು ಮಾಡಿ ಹಾಕ್ತಾಯಿದ್ದೀನಿ ಅಂತ ನನಗೆ ಗೊತ್ತು. ನೋಡಿ, ಇದು ವಿಫಿನ್ ಕ್ರೀಮ್ ಅಲ್ವಾ, ವಿಫಿನ್ ಕ್ರೀಮ್ ತರಲಿಕ್ಕೆ ಎಷ್ಟು ಕಷ್ಟ. 1 kgಗೆ 250 ರೂಪಾಯಿ ಅಂತೆ ವಿಫಿನ್ ಕ್ರೀಮ್. ನೋಡಿ, ಇಲ್ಲಿ ಮೊನ್ನೆ ತಂದಿದ್ದೆ. ಮೊನ್ನೆ ಇದು ಚಾಕ್ಲೇಟ್ ಕೇಕಿಗೆ ಕೂಡ ಹಾಕಿದ್ದೀನಿ. ಇದನ್ನೇ ರೆಸಿಪಿ ಮಾಡಿದ್ನಲ್ಲ ಚಾಕ್ಲೇಟ್ ಕೇಕಿಗೆ. ಮತ್ತು ಈಗ ಹೋಮ್ ಮೇಡ್ ಕೇಕ್ ಮಾಡ್ತಾ ಇದ್ದೀನಿ ವೆನಿಲ್ಲದ್ದು. 3 ಪದಾರ್ಥ ಹಾಕಿ ಇಲ್ಲಿ ನಾನು ಇವತ್ತು ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಇದ್ರದ್ದು ವೈಟ್ ಐಸ್ ಕ್ರೀಮ್ ವೆನಿಲ್ಲದ್ದು ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಇಲ್ಲಿ ನೋಡಿ, ಈಗ ಏನೇನು ಬೇಕು ಎಲ್ಲಗಳನ್ನು ಸಾಮಾನು ತೆಗೆದಿಡ್ತಾ ಇದ್ದೀನಿ. ಕ್ರೀಮು ಹಾಕಲಿಕ್ಕೆ ಇಲ್ಲಿ ಮೆಜರ್ಮೆಂಟ್ ಬೇಕಲ್ಲ ನಮಗೆ, ಹಾಗಾಗಿ ನಮ್ಮದು ಹಿಡಿಯೋದಿಲ್ಲ. ದೊಡ್ಡದು ಇದು ಡಬ್ಬಿ ಸಣ್ಣದಿದೆ, ಅದಕ್ಕೆ ನಾನಿಲ್ಲಿ 3/4 ಕಪ್ಪಿಂದು ತೊಗೊಂಡಿದ್ದೇನೆ ಕ್ರೀಮ್ ಮೆಜರ್ಮೆಂಟ್ ಮಾಡ್ಕೊಳ್ಳಿಕ್ಕೆ. ಏನೇನು ಬೇಕಂಥೇಳಿ ನಾನು ರೆಸಿಪಿಯಲ್ಲಿ ತೋರಿಸ್ತೇನೆ. ಇದಕ್ಕೆ 1 kgಗೆ 250 ರೂಪಾಯಿ ಹೇಳಿದ್ದೀನಿ. ಇದೀಗ ಮರ್ತು ಹೋಯ್ತು, ನನಗೂ ಹೇಳಿದ್ದೇನೆ ಬಿಟ್ಟೇನೋ ಗೊತ್ತಿಲ್ಲ. 250 ರೂಪಾಯಿ ಹೆವಿ ಕ್ರೀಮು ಮತ್ತು ವಿಫಿನ್ ಕ್ರೀಮ್ ಅಂದರೆ ಬೇರೆ ಬೇರೆ. ವಿಫಿನ್ ಕ್ರೀಮ್ ಬೇರೆ, ಹೆವಿ ಕ್ರೀಮ್ ಬೇರೆ. ನಾನು ಹೆವಿ ಕ್ರೀಮ್ ಮೊನ್ನೆ ಎದಕ್ಕೆ ಹಾಕಿದ್ದೆ ಶ್ರೇಯ? ಅದನ್ನು ಹೆವಿ ಕ್ರೀಮ್ ಎದಕ್ಕೆ ಹಾಕಿದೆ? ಅದನ್ನು ಚಾಕ್ಲೇಟ್ ಐಸ್ ಕ್ರೀಮ್ಗಲ್ವಾ? ಓರಿಯೋಕ್ಕಾ? ಓರಿಯೋದ್ದು ಒಂದು
ರೆಸಿಪಿ ಮಾಡಿದ್ದೆ ನೋಡಿ ಓರಿಯೋ ಬಿಸ್ಕೆಟ್ದು. ಅದಕ್ಕೆ ಹೆವಿ ಕ್ರೀಮ್ ಬೇಕಾಗಿತ್ತು, ಅದನ್ನು ತಂದಿದ್ದೆ. ಅದು ಎಷ್ಟು 68 ರೂಪಾಯಿನೂ ಇತ್ತು ಒಂದು 100 ಗ್ರಾಮಿಗೆ. ಇದು ವಿಫಿನ್ ಕ್ರೀಮಿಗೆ 250 ರೂಪಾಯಿ ಇದೆ ಕೆಜಿಗೆ. ಇದನ್ನು ಐಸ್ ಕ್ರೀಮ್ಗೂ ಮಾಡ್ಬೋದು, ಮತ್ತು ಕೇಕ್ ಮೇಲೆ ಬ್ಯಾಟರ್ನ್ ಮಾಡ್ತೀವಿ ನೋಡಿ, ಕ್ರೀಮ್ ಮಾಡ್ಕೋತೀವಲ್ಲ ಅದಕ್ಕೂ ಯೂಸ್ ಮಾಡ್ಬೋದು. ಇದು ಎಲ್ಲದಕ್ಕೂ ಬರುತ್ತೆ. ಇದನ್ನು ಹೇಗೆ ಮಾಡೋದು ಅಂತೇಳಿ ಈಗ ನಿಮಗೆ ಸ್ಟೆಪ್ ಮೇಲೆ ಸ್ಟೆಪ್ ತೋರಿಸ್ತಾ ಹೋಗ್ತೇನೆ. ನೀವು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನಮ್ಮ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ ಪ್ಲೀಸ್, ಕೈ ಮುಗಿತೇನೆ. ಪ್ಲೀಸ್ ನಮ್ಮ ನೋಡಿ ಚಾನಲ್ನ, ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೊಂದು ಮಾಹಿತಿ ಕೊಡಬೇಕಿತ್ತು ನನಗೆ. ಅಂದರೆ ಏನು ಗೊತ್ತಾ, ನನಗೆ ಮೆಸೇಜ್ ಹಾಕಿಲ್ಲ ಏನಿಲ್ಲ. ಇದು ಎಲ್ಲಿ ಸಿಗುತ್ತೆ ಅಂತೇಳಿ ಒಬ್ಬರು ಕಾಲ್ ಮಾಡಿದ್ರು. ಅಂದರೆ ನನಗೆ ಅಷ್ಟೊಂದೇನು ಜಾಸ್ತಿ ಪರಿಚಯ ಇಲ್ಲ, ಹೀಗೆ ಯೂಟ್ಯೂಬಲ್ಲೇ ಪರಿಚಯ ಆಗಿ ಫೋನ್ ನಂಬರ್ ಶೇರ್ ಆಗಿದೆ ಅಷ್ಟೇ. ಅವರು ನನ್ನ ಫೋನ್ ನಂಬರ್ ತೊಗೊಂಡಿದ್ದಾರೆ. ಹಾಗಾಗಿ ಇದು ಎಲ್ಲಿ ಸಿಕ್ಕಿದೆ ನಿಮಗೆ ಅಂತ ಕೇಳಿದರು. ನಾನಿದು ಮೀಶೋದಲ್ಲಿ ತರಿಸಿ ತುಂಬ ದಿನ ಆಯಿತು. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ತರಿಸಿದ್ದೇನೆ ಫ್ರೆಂಡ್ಸ್. ಇದು 2 ಸ್ಟೆಪ್ ಬರುತ್ತೆ, ಇನ್ನೊಂದು ಬೇರೆ ಥರ ಇದೆ, ಅದನ್ನು ಜಾಸ್ತಿ ಯೂಸ್ ಮಾಡಿಲ್ಲ ನಾನು. ಅದಕ್ಕೂ ಜಾಸ್ತಿ ಯೂಸ್ ಮಾಡೋದೆ ಇದನ್ನೇ ನೋಡಿ. ಬೇಗ ಆಗುತ್ತೆ ಇದರಿಂದ, ಆದರೆ ಸ್ವಲ್ಪ ಕ್ರೀಮು. ಹಾಗೆ ಇದರಿಂದ ಕೂಡ ಮಾಡ್ತಾರೆ, ಇಲ್ಲೊಂದಿದೆ ನೋಡಿ. ಇದರಿಂದನೇ ಕ್ರೀಮ ಮಾಡ್ಬೋದು. ಸ್ವಲ್ಪ ಲೇಟ್ ಆಗುತ್ತೆ, ಇದರಿಂದ ಒಂದು 10 ನಿಮಿಷದಲ್ಲಿ ಆಗೋದು, ಇದರಲ್ಲಿ 1 ಗಂಟೆ ಬೇಕಾಗುತ್ತೆ. ಕೈ ಕೂಡ ನೋವು ಬರುತ್ತೆ ಜಾಸ್ತಿ. ಇದರಲ್ಲಿ 10 ನಿಮಿಷ ಆಗೋದ್ರಿಂದ ಎಲೆಕ್ಟ್ರಿಕಲ್ ಅಲ್ಲ, ಹಾಗಾಗಿ ಇದರಿಂದ ಬೇಗ ಆಗುತ್ತೆ ಕ್ರೀಮ್ ಆಗಲಿ ಮಾಡಲಿಕ್ಕೆ. ಈಗ ನಾನು ಇದನ್ನು ಬೇಗ ಮಾಡ್ತೀನಿ ಫ್ರೆಂಡ್ಸ. ನನ್ನ ಹತ್ರ ಚಿಕ್ಕ ಡಬ್ಬಿ ಇತ್ತು ನೋಡಿ, ಕ್ರೀಮ್ ಅಂತೂ ಮಸ್ತಾಗಿ ಬಂದಿದೆ ಫ್ರೆಂಡ್ಸ. ಇಲ್ಲಿ ಐಸ್ ಕ್ರೀಮ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಲ್ಲ ಫ್ರೆಂಡ್ಸ, ಇಷ್ಟು ಉಳಿತು ಕ್ರೀಮ್. ಹಾಗೆ ನೋಡಿ ಇಲ್ಲಿ ಶ್ರೇಯ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಫ್ರೆಂಡ್ಸ, ಮಸ್ತಾಗಿದೆ ಐಸ್ ಕ್ರೀಮ್. ಈಗಲೇ ತಿನ್ಬೇಕಂತೇಳಿ ಅವಳು ಕ್ರೀಮನ್ನು ಬೌಲಿಗೆ ಹಾಕೊಂಡು ತಿಂತಾ ಇದ್ದಾಳೆ. ಅದು ಉಳೀತು, ನಾನು 2 ಕಪ್ಪಿಂದು ಮಾಡಿದ್ನೆಲ್ಲ ಆವಾಗಲೇ ತೋರಿಸಿದ್ನೆಲ್ಲ ಫ್ರೆಂಡ್ಸ, ಉಳೀತು ನೋಡಿ ಅದು ಕ್ರೀಮ್ ನೋಡಿ ಯಾವ ಥರ ಬಂದಿದೆ ಐಸ್ ಕ್ರೀಮ್. ಈಗ ಶ್ರೇಯ ಇದನ್ನು ಮಾಡ್ತಾ ಇದ್ದಾಳೆ. ಈ ಉಳಿದಿದ್ದನ್ನು ಮತ್ತೊಂದು ಡಬ್ಬಿಗೆ ಹಾಕಿ ಇಡ್ತೇವೆ. ಈಗ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಫ್ರೆಂಡ್ಸ್. ಈ ಥರ ಏನು ಬೀಳೋದೇ ಇಲ್ಲ ನೋಡಿ, ಬಾಗಿಸಿದ್ದೇನೆ ಫುಲ್ಲು, ಏನು ಬೀಳಲ್ಲ ಫ್ರೆಂಡ್ಸ. ಮತ್ತು ಕೈಯಲ್ಲಿ ವೇಟ್ ಅಂತೂ ಇಲ್ಲವೇ ಇಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ನಾನಿಲ್ಲಿ 3 ಪದಾರ್ಥದಿಂದ, ಯಾಕೆ ನೋಡಿ ನಮ್ಮ ಶ್ರೇಯಮ್ಮನ ಕೆಲಸ ಕೆಳಗೆ ಮೇಲೆ ಮಾಡ್ತಾಯಿದ್ದಾಳೆ. ಅವಳು ಏನೇ ಮಾಡಲಿ ಫ್ರೆಂಡ್ಸ್, ಅವಳ ಕಡೆ ಚಿತ್ಕೊಡಲ್ಲ. ಇದನ್ನೆಲ್ಲ ನೀಟಾಗಿ ಮಾಡಿದ್ದು ಅವಳೇ ನೋಡಿ, ನಾನು ಮಾಡೋದಿಲ್ಲ ಈ ಥರ. ಆದರೆ ಗಡಿಬಿಡಿಯಲ್ಲಿ ಸ್ವಲ್ಪ ಇದನ್ನು ಮಾಡ್ತೇನೆ, ನಿಮಗೆ ಮತ್ತೆ ಸಿಗ್ತೇನೆ, ತೋರಿಸ್ತೇನೆ ನೋಡಿ ಫ್ರೆಂಡ್ಸ್. ಶ್ರೇಯಮ್ಮ ಐಸ್ ಕ್ರೀಮ್ ಶಾಪ್ ಓಪನ್ ಮಾಡ್ತಾಳಂತ. ಮಾಡ್ತೀಯಮ್ಮ? ಯಾಕೆ ಮಾಡಲ್ಲ? ಮತ್ತೆ ಈಗ ತಾನೇ ಹೇಳಿದಿ. ನಮ್ಮ ಶ್ರೇಯ ನೋಡಿದಾಗ ನಗಿ ಬರ್ತಾಯಿದೆ ಫ್ರೆಂಡ್ಸ್. ಅವಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಹೊಟ್ಟೆ, 2 ಫುಲ್ ಐಸ್ ಕ್ರೀಮ್ ಅಂದರೆ ಈಗ ನೋಡಿ ಕೈಗೆ ಹತ್ತಿದ್ದನ್ನು ಬಿಡ್ತೇನೆ ಫ್ರೆಂಡ್ಸ್. ಈ ಡಬ್ಬಿಯಲ್ಲಿ ನಾನು ನಮ್ಮ ಯಜಮಾನ್ರು ತಿಂದರೆ ಇದಷ್ಟು ಅವಳಿಗೆ ಇಟ್ಬಿಡ್ತೇನೆ ಅಲ್ಲ. ನೋಡಿ ಸ್ವಲ್ಪ ನನಗಂತೂ ಸಿಕ್ಕಾಪಟ್ಟೆ. ಎಲ್ಲ ಕಡೆ ಮುಳುಗಿಸ್ಬೇಡಮ್ಮ, ನೀಟಾಗಿ ಚೆಂದ ಮಾಡಿ ಹಾಕಬೇಕು. ಅದೇ ಬಾಕ್ಸಲ್ಲಿ ಹಾಕ್ತಿದ್ದೀವಲ್ಲ, ಒಂದೇ ಬಾಕ್ಸಲ್ಲಿ ಆಗ್ತಿತ್ತು, 2 ಅಕ್ಕೆ ನೋಡಿ ನೀಟಾಗಿ ಮಾಡ್ತಾಯಿದ್ದಾಳೆ ಫ್ರೆಂಡ್ಸ. ಮಾಡಲಿ ಅವಳು. ನನ್ನದು ಸ್ವಲ್ಪ ಕೆಲಸ ಇದೆ, ನನಗೆ ಹೊರಗಡೆ ಇದ್ದು ಸಿಕ್ಕಾಪಟ್ಟೆ ಸೌಂಡ್ ಬರ್ತದೆ ಕಿಟಕಿರು, ಅದಕ್ಕಾಗಿ ಕಿಟಕಿ ಹಾಕಿರ್ತೇನೆ ಯಾವಾಗಲೂ. ನಾಳೆ ರೆಸಿಪಿಗೆ ಏನಾದರೂ ಮಾಡಬೇಕಲ್ಲ ಫ್ರೆಂಡ್ಸ, ರೆಡಿ ಮಾಡಬೇಕು. ಇವತ್ತು ಇದಾದರೆ ಇನ್ನಿದು ನಾಳಿನ ವಿಡಿಯೋದಲ್ಲಿ ಬರುತ್ತೆ ನಿಮಗೆ. ನಾಳೆಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. ಮತ್ತು ಇದು 7 ರಿಂದ 8 ಗಂಟೆಗಳ ಕಾಲ ನಾವು ಫ್ರಿಜ್ಜಲ್ಲಿ ಇಡಬೇಕು. ನಂದನ್ನು ನಾನು ಇಡ್ತೇನೆ ಫ್ರೆಂಡ್ಸ್, ಅವಳು ಯಾವಾಗ ಇಟ್ಕೊಳ್ಳೋಕೆ, ಅವಳ ಡಬ್ಬಿ ಅವಳೇ ಇಟ್ಕೊಳ್ಳಿ ಅಲ್ವಾ, ಒಂದೇ ಕೈಲಿ ಅಂದರೆ ಅದು ಕಷ್ಟನೇ. ನೋಡಿ ಇಲ್ಲಿ ನಾನು ಇಟ್ಬಿಡ್ತೇನೆ ನನ್ನ ಡಬ್ಬಿ ಇಟ್ಟು 8 ಗಂಟೆಗಳ ಕಾಲ. ಇಲ್ಲಿ ನೋಡಿ ಫುಲ್ ಇಟ್ಟಿದ್ದೇನೆ ಇವತ್ತು. ಯಾವಾಗಲೂ 3 ಅಥವಾ 2 ಇಡ್ತಿದ್ದೆ, ಇವತ್ತು 6 ಇಟ್ಟಿದ್ದೇನೆ. ಐಸ್ ಕ್ರೀಮ್ ಆಗಬೇಕಲ್ಲ ಫ್ರೆಂಡ್ಸ್. ನಿಲ್ಲು ಫ್ರೆಂಡ್ಸ, ಈಗಂತೂ ಐಸ್ ಕ್ರೀಮು ರೆಡಿಯಾಗಿ ಫ್ರಿಜ್ಜಲ್ಲಿ ಇಟ್ಟಿವಿ ಶ್ರೇಯ. ನಾನು ಇವತ್ತು ಲಾಗಿನ್ ಜಾಸ್ತಿ ಮಾಡ್ಲಿಕ್ಕೆ ಹೋಗಿಲ್ಲ ನಾನು. ಆವಾಗಲೂ ಇಲ್ಲೇ ಕೂತು ಹೇಳಿದೆ ವೆಲ್ಕಮ್ ಬ್ಯಾಕ್ ಅಂತ ಹೇಳಿ. ಮತ್ತು ಇಲ್ಲೇ ಜಾಸ್ತಿ ಫ್ರೆಂಡ್ಸ್ ಇಲ್ಲೇ ಕೂತ್ಕೋತೀನಿ, ಹೊರಗಡೆ ಬಂದು ಮೆಟಲ್ ಮೇಲೆ ನಾನು, ಇಲ್ಲಾಂದರೆ ಅಲ್ಲಿ ಕಾಟ್ ಮೇಲೆ ಕಿಟಕಿ ಹತ್ರ ಕೂತ್ಕೋತೀನಿ. ಇವೆರಡೇ ನಾನು ಕೂತ್ಕೊಳ್ಳೋದು.
ಸರಿಯಾಗಿ ವ್ಯೂಸ್ ಹೊಂದಿಲ್ಲ, ತುಂಬಾ ಬೇಜಾರಾಗ್ತಾ ಇದೆ ಫ್ರೆಂಡ್ಸ್. ಏನು ಮಾಡಬೇಕು ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ನಮಗೆ ಹೆಲ್ಪ್ ಮಾಡಿ. ವೆನಿಲಾ ಐಸ್ ಕ್ರೀಮ್ ಹೋಮ್ ಮೇಡ್ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಇದರ ಭಾಗ ಕೂಡ ನಾಳೆ ಮುಂದುವರಿಯುತ್ತೆ, ಯಾಕಂದರೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀವಲ್ಲ, ಅದೆಲ್ಲ ಐಸ್ ಆಗಬೇಕಲ್ಲ. ಈಗ ಅದು 8 ಗಂಟೆ ಆಗಬೇಕು. ಈಗ ಸಾಯಂಕಾಲ 5 ಗಂಟೆ ಆಗಿದೆ. ಈಗ ಫ್ರಿಜ್ಜಲ್ಲಿ ಇಟ್ಟಿವಿ. ಇನ್ನು ಬೆಳಗ್ಗೆನೇ ತೆಗಿತೀನಿ. 8 ಗಂಟೆ ಅಂದರೆ ನೈಟ್ ಎಲ್ಲ ತೆಗಿಲಿಕ್ಕಾಗಲ್ಲ. ಬೆಳಗ್ಗೆ ಒಂದು 8-9 ಗಂಟೆಗೆ ಅಥವಾ ಶ್ರೇಯಾ ಕಾಲೇಜಿಂದ ಬಂದ ಮೇಲೆ ಆದರೂ ತೆಗಿತೀನಿ. ಹೇಗೆ ಬಂದಿದೆ ಅಂಥೇಳಿ ನಿಮಗೆ ತೋರಿಸ್ತೀನಿ. ಇದನ್ನು ಲಾಗ ನಾಳೆಗೆ ಕಂಟಿನ್ಯೂ ಆಗುತ್ತೆ, ನೋಡಿ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಐಸ್ ಕ್ರೀಮು ಕಂಟಿನ್ಯೂ ಆಗ್ತಾಯಿದೆ. 2 ತಕ್ಕೋ ನಿನ್ನೆದು ನೋಡಿ, 2 ತೆಗಿತಾ ಇದ್ದಾಳೆ ಶ್ರೇಯಮ್ಮ. ಫ್ರೆಂಡ್ಸ ಒಂದು 10-12 ಗಂಟೆ ಮೇಲೇ ಇಟ್ಟಿವಿ ಫ್ರಿಜ್ಜಲ್ಲಿ. ಇಲ್ಲಿ ತೋರಿಸ್ಲಿಕ್ಕೆ ರೆಡಿ ಮಾಡಿದ್ದೇನೆ. ಹೇಗೆ ಬಂದಿದೆ? ವಾವ್, ಮಸ್ತಾಗಿದೆಯಲ್ಲ. ಲೈಟ್ ಹಾಕಿ ನೋಡಿ. 2 ಫ್ರೆಂಡ್ಸ, ಇದು ರೆಸಿಪಿ, ಇದು ಮಸ್ತಾಗಿದೆ. 2 ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ಉಳಿದಿತ್ತಲ್ಲ ಸ್ವಲ್ಪ, ಇದು ಫುಲ್ಲಾಗಿ. ಈಗ ಇದನ್ನು ರೆಸಿಪಿ ತೋರಿಸ್ತೇನೆ ನಾನು ನಿಮಗೆ ಎಲ್ಲರಿಗೂ. ಐಸ್ ಕ್ರೀಮ್ ಅಂತೂ ಸೂಪರ್ ಅಂದರೆ ಸೂಪರಾಗಿ ಬಂದಿದೆ. ನಾನು ಮರೆತು ಬಿಟ್ಟಿದ್ದೆ ವಿಡಿಯೋ ಮಾಡೋದು. ನೋಡಿ, ಇಲ್ಲಿ ನಾನು ಫ್ರಿಜ್ಜಲ್ಲಿ ಇಡಬೇಕು, ಮತ್ತು ನೀರಾಗುತ್ತೆ ಅಂತ ಹೇಳಿ ಹೊಂಟಿದ್ದೆ ಫ್ರೆಂಡ್ಸ್. ನಾವು ಅಂಗಡಿಯಾಗ ಹೇಗೆ ಬರುತ್ತೆ ಅದೇ ಥರ ಬಂದಿದೆ ಮಸ್ತಾಗಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಈಗ ಯಜಮಾನರು ಬಂದಾರು, ಶ್ರೇಯಾನು ಬಂದಾಳು ಫ್ರೆಂಡ್ಸ್. ಇದನ್ನೆಲ್ಲ ಫ್ರಿಜ್ಜಲ್ಲಿ ಇಡಬೇಕು. ಇಲ್ಲಿ ನಾನು ಕೂಡ ತಿನ್ಬೇಕಂತೇಳಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಸ್ಪೂನ್ ತೆಗಿತೇನೆ, ಯಾರು ಬೇಜಾರು ಮಾಡ್ಕೊಡಿ, ಇಷ್ಟು ದೊಡ್ಡದು ಇಟ್ಟಿದ್ದೀರಾ ಅಂಥೇಳಿ. ಅದು ತೆಗಿಬೇಕು, ನಿಮಗೆ ತೋರಿಸ್ಲಿಕ್ಕೆ ಅಂತೇಳಿ ಇಟ್ಟದ್ದು. ಅದು ಹಾಗೆ ನೋಡಿ, ಇಲ್ಲಿ ಐಸ್ ಕ್ರೀಮ್ ತಿಂತಾಯಿದ್ದಾರೆ ಫ್ರೆಂಡ್ಸ. ಇಲ್ಲಿ ನಂದು ಕೂಡ ಇದೆ. ಅಲ್ಲಿ ಶ್ರೇಯಮ್ಮ ತಿಂತಾ ಇದ್ದಾಳೆ, ಯಜಮಾನ್ರು ತಿಂತಾ ಇದ್ದಾರೆ. ಹೇಗೆ ಬಂದಿದ್ದೀರಿ? ಮಸ್ತಾಗೈತಲ್ಲ, ಸೂಪರಾ? ಸೂಪರ್ ನೋಡಿ, ಚೆನ್ನಾಗಿದೆ. ಇದು ಸ್ಪೂನ್ ತೋರಿ ಯಾರೇ, ನಂದು ಸ್ಪೂನ್ ಇಲ್ಲಿದ್ದಿ. ಇದು ದೊಡ್ಡ ಸ್ಪೂನ್, ಅದು ತೋರಿಸ್ಲಿಕ್ಕೆ ಅಂತೇಳಿ ಇಟ್ಟದ್ದು ಫ್ರೆಂಡ್ಸ. ಮಸ್ತಾಗೈತಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ನಮ್ಮ ಮೇಡಮರಂತೂ ಫುಲ್ ಐಸ್ ಕ್ರೀಮ್ ಅಂದರೆ ಹೊಟ್ಟೆ 2 ಚೆನ್ನಾಗಿ ಬಂದೈತೆ. ಸೂಪರಾಗಿದೆಯಲ್ಲ ಫ್ರೆಂಡ್ಸ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿದ ಮೇಲೆ ನಮಗೆ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತೇಳಿ. ಮಾಡಲಿಕ್ಕೆ 3 ಪದಾರ್ಥದಿಂದ ವೆನಿಲಾ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲೇದಾಗಿ ವಿಪಿನ್ ಕ್ರೀಮ್ ಅಂಥೇಳಿ ಸಿಗುತ್ತೆ. ಇದು ಅಂಗಡಿಗಳಲ್ಲಿ ಎಲ್ಲ ಸಿಗುತ್ತೆ. ನಾನಲ್ಲಿ 1 ಕಪ್ಪಿಂದ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ದೊಡ್ಡ ಕಪ್ಪಲ್ಲ, 1 ಕಪ್ಪಿಂದ ಮಾಡ್ತಾ ಇರೋಂಥ ಐಸ್ ಕ್ರೀಮ್ ನೋಡಿ. 1 ಕಪ್ಪಿಂದ ಐಸ್ ಕ್ರೀಮ್ ಮಾಡೋದ್ರಿಂದ ನಾವು ಹೊರಗಡೆಯಿಂದ ನಾವು ಸಾಧಾರಣ ಒಂದು ಅರ್ಧ kg ಐಸ್ ಕ್ರೀಮ್ ಸಿಗುತ್ತೆ ನಮಗೆ ಇದರಲ್ಲಿ ಫ್ರೆಂಡ್ಸ್. ಇದು ಎಲೆಕ್ಟ್ರಿಕಲ್ ಬೀಟರ್ ಅಂದ್ರೆ ಐಸ್ ಕ್ರೀಮ್ ಮಾಡೋದು, ಮತ್ತೆ ಇದರಿಂದನೇ ನಾವು ಕೇಕ್ ಮೇಲೆ ಹಚ್ಚಲಿಕ್ಕೆ ಕ್ರೀಮ್ ಮಾಡಬೇಕಾದ್ರೆ ಇದೇ ವಿಪಿನ್ ಕ್ರೀಮೇ ಬಳಸೋದು. ಅದಕ್ಕೂ ಕೂಡ ನಿಮ್ಮ ಹತ್ರ ಎಲೆಕ್ಟ್ರಿಕಲ್ ಬೀಟರ್ ಇಲ್ಲಾಂದ್ರೆ ಇಲ್ಲಿ ತೋರಿಸಿದ್ನೆಲ್ಲ ನಾನು ಈ ತರದ್ರಿಂದ ನೀವು ಮಾಡ್ಕೋಬಹುದು. ಸ್ವಲ್ಪ ಟೈಮ್ ಹಿಡುತ್ತೆ ಅದರಿಂದ ಮಾಡ್ಬೇಕಾದ್ರೆ, ಒಂದು ಅರ್ಧ-ಮುಕ್ಕಾಲು ಗಂಟೆ ಆದ್ರೂ ಟೈಮ್ ಬೇಕಾಗುತ್ತೆ. ಎಲೆಕ್ಟ್ರಿಕಲ್ ಬೀಟರ್ ಇದ್ರೆ ಮನೆಯಲ್ಲಿ ಒಂದು 10 ನಿಮಿಷದಲ್ಲಿ ಐಸ್ ಕ್ರೀಮ್ ರೆಡಿ ಆಗುತ್ತೆ ನಮಗೆ. ಈ ತರ ನಾವು ಕಂಟಿನ್ಯೂ ಕೈ ಬಿಡಲ್ದಾಗೆ ನಾವು ತಿರುಗಿಸ್ತಾ ಇರಬೇಕು. ಅದು ತಿರುಗಿಸ್ತಾ ಕ್ರೀಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ. ಕೈ ಬಿಡಲಾರ್ದೆ ಹಿಂಗ ರೌಂಡ್ ಶೇಪ್ ಮಾಡ್ಕೊಂಡು ನಾವು ತಿರುಗಿಸ್ತಾನೆ ಇರಬೇಕು. ನೋಡಿ, ಹೇಗೆ ಕ್ರೀಮ್ ಗಟ್ಟಿ ಆಗ್ತಾ ಬರುತ್ತೆ. ನಾವು ಒಂದು 10 ನಿಮಿಷದ ಒಳಗಡೆನೆ ಆಗುತ್ತೆ. ಇದು ತುಂಬಾ ಈಸಿಯಾಗಿ ನಾವು ಮನೆಯಲ್ಲೇನೆ ಐಸ್ ಕ್ರೀಮ್ ಮಾಡ್ಕೋಬಹುದು. ಹೊರಗಡೆ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ತರೋಕ್ಕಿಂತ ಈ ತರ ನಾವು ಮನೆಯಲ್ಲಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೇನು ಪದಾರ್ಥಗಳು ಕೂಡ ಜಾಸ್ತಿ ಬೇಕಲ್ಲ ಫ್ರೆಂಡ್ಸ್. ನೋಡಿ, ಈಗ ಕ್ರೀಮ್ ಕೂಡ ಎಷ್ಟು ಚೆನ್ನಾಗಿ ನೋಡಿ, ಅವಾಗಲೇ ನೀರ್ ತರ ಇತ್ತಲ್ಲ ಫ್ರೆಂಡ್ಸ್. ಈಗ ನೋಡಿ ಯಾವ ತರ ಬಂದಿದೆ, ಎಷ್ಟು ಗಟ್ಟಿಯಾಗಿದೆ ಕ್ರೀಮ್. ನೋಡಿ, ನಿಮಗೆ ಕಾಣ್ತಿರ್ಬೋದು ಎಷ್ಟು ಗಟ್ಟಿಯಾಗಿ. ಆದಷ್ಟು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಕೂಡ ಇಲ್ಲಿ ನೋಡಿ, ಇನ್ನೂ ಗಟ್ಟಿ ಐತಲ್ಲ ಈಗ ಕ್ರೀಮ್. ಫುಲ್ ಗಟ್ಟಿ ಆದ್ಮೇಲೆ ಇಲ್ಲಿ 1 ಕಪ್ ವಿಪಿನ್ ಕ್ರೀಮ್ಗೆ ನಾನು ಇಲ್ಲಿ 1/4 ಕಪ್ ಕಂಡೆನ್ಸ್ ಮಿಲ್ಕ್ ಅನ್ನ ಯೂಸ್ ಮಾಡಿದ್ದೀನಿ. ಮತ್ತೆ ಇಲ್ಲಿ 2 ರಿಂದ 3 ಹನಿ ಅಷ್ಟೇ ನಾನಿಲ್ಲಿ ಜಾಸ್ತಿ ಯೂಸ್ ಮಾಡಿಲ್ಲ. ವೆನಿಲಾ ಎಸೆನ್ಸ್ ಅನ್ನ ಹಾಕಿದ್ದೇನೆ. ಇದು 3 ಪದಾರ್ಥದಿಂದ ನಾವು ಐಸ್ ಕ್ರೀಮ್ ಅನ್ನ ರೆಡಿ ಮಾಡ್ಕೋಬಹುದು. ಸಕ್ಕರೆ ಆಗ್ಲಿ ಏನು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಕಂಡೆನ್ಸ್ ಮಿಲ್ಕ್ ಹಾಕಿರೋದ್ರಿಂದ ಸಕ್ಕರೆ ಅಂಶ ಅದರಲ್ಲಿ ಇರುತ್ತಲ್ಲ, ಅದಕ್ಕಾಗಿ ನಾನಿಲ್ಲಿ ಕಂಡೆನ್ಸ್ ಮಿಲ್ಕ್ ಅನ್ನ ಯೂಸ್ ಮಾಡಿದ್ದೇನೆ. ಆದ್ರೆ ಕಂಡೆನ್ಸ್ ಮಿಲ್ಕ್ ವೆನಿಲಾ ಎಸೆನ್ಸ್ ಹಾಕಿ ನೀವು ತುಂಬಾ ಹೊತ್ತು ಬೀಟ್ ಮಾಡ್ಲಿಕ್ಕೆ ಹೋಗಬೇಡಿ, ಮತ್ತೆ ನೀರಾಗುತ್ತೆ ಅದು. 1 ರಿಂದ 2 ನಿಮಿಷ ಬೀಟ್ ಮಾಡಿದ್ರೆ ಸಾಕು ನಮಗೆ. ಇಲ್ಲಿ ನೋಡಿ, ಈಗ ರೆಡಿ ಆಗಿದೆ ಅಂತ ಕಾಣಿಸುತ್ತೆ. ಈಗ
ಇದನ್ನೀಗ ನಾವು ಏನ್ ಮಾಡಬೇಕು, ಏರ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕಿಟ್ಕೋಬೇಕಾಗತ್ತೆ. ನೋಡಿ ಈಗ ರೆಡಿ ಆಗಿದೆ, ಎತ್ತಿ ನಿಮಗೆ ತೋರಿಸ್ತಾ ಇದ್ದೀನಿ, ಎಲ್ಲಿ ಬೀಳ್ತಾ ಇಲ್ಲ ಅದು. ಈ ತರ ಏರ್ ಕಂಟೈನರ್ ಬಾಕ್ಸ್ ಇರುತ್ತೆ ನೋಡಿ, ಅದರೊಳಗಡೆ ನಾವು ಕ್ರೀಮ್ ಅನ್ನ ಎಲ್ಲ ಹಾಕೋಬೇಕಾಗತ್ತೆ. ನೋಡಿ ಇಲ್ಲಿ ಅಷ್ಟು ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದ್ರೊಳಗಡೆ ನಾನು ಈಗೆಲ್ಲ ಕ್ರೀಮ್ ಹಾಕಿ ನಿಮಗೆ ತೋರಿಸ್ತೇನೆ. ನೋಡಿ ಇಲ್ಲಿ ಎಲ್ಲ ಕ್ರೀಮ್ ಹಾಕಿ ಈಗ ಈ ತರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಹಾಳಿ ಕೂಡ ಹಾಕಿ ನೀವು ಗಾಳಿ ಆಡದ ಡಬ್ಬದಲ್ಲಿ ಹಾಕಬೇಕಾಗತ್ತೆ. ಇಲ್ಲ ನಾವು ಪ್ಲಾಸ್ಟಿಕ್ ಹಾಳಿ ಹಾಕಿ ಡಬ್ಬಿನ ಮುಚ್ಚಿ ಫ್ರಿಜ್ ಅಲ್ಲಿ ಇಡಿ. ಫ್ರಿಜ್ ಅಲ್ಲಿ ನಮಗೆ ಮಿನಿಮಮ್ 8 ರಿಂದ 10 ಗಂಟೆಗಳ ಕಾಲ ಫ್ರಿಜ್ ಅಲ್ಲಿ ಇರಬೇಕಾಗುತ್ತೆ. ಅದಕ್ಕಾಗಿ ಫ್ರೆಂಡ್ಸ್ ಇದು 8 ರಿಂದ 10 ಗಂಟೆಗಳ ಕಾಲ ಫ್ರಿಜ್ ಅಲ್ಲಿ ಇಟ್ಟು ತೋರಿಸ್ತೇನೆ ನಿಮಗೆ. ತುಂಬಾ ಚೆನ್ನಾಗಿರುತ್ತೆ ಐಸ್ ಕ್ರೀಮ್, ಮಸ್ತ್ ಆಗಿತ್ತು, ನಮ್ದು ಕೂಡ ಸೂಪರ್ ಆಗಿತ್ತು. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇಲ್ಲಿ 8 ರಿಂದ 10 ಗಂಟೆಗಳ ಕಾಲ ನಾನು ಫ್ರಿಜರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ನೆಲ್ಲ ಫ್ರೆಂಡ್ಸ್ ಐಸ್ ಕ್ರೀಮ್ ಅನ್ನ. ನೋಡಿ ಈಗ ತೆಗೆದು ತೋರಿಸ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್. ಈಗ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ, ನೀವು ಮನೆಯಲ್ಲಿ ಟ್ರೈ ಮಾಡಿ. ನೋಡಿ ಎಷ್ಟು ಮಸ್ತ್ ಅಂದ್ರೆ ಮಸ್ತಾಗಿ ಬಂದಿದೆ ಫ್ರೆಂಡ್ಸ್. ವಾವ್, ಸೂಪರ್ ಆಗಿದೆ ಅಲ್ಲ ಐಸ್ ಕ್ರೀಮು. ನಾವು ಅಂಗಡಿಯಲ್ಲಿ ಅಥವಾ ಬೇಕರಿಯಲ್ಲಿ ಹೇಗೆ ತಂದು ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ತರ್ತೀವಿ ನೋಡಿ, ಅದೇ ತರ ಇದೆ ವೆನಿಲಾ ಐಸ್ ಕ್ರೀಮ್. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ ಸಪೋರ್ಟ್ ನಮಗೆ ಬೇಕು ಫ್ರೆಂಡ್ಸ್. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ, ಯಾವ್ದಾದ್ರು ಹೊಸ ವಿಡಿಯೋ ನಿಮಗೆ ಬೇಕು, ರೆಸಿಪಿ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಟ್ರೈ ಮಾಡಿ ಹಾಕ್ತೇನೆ ನಿಮಗೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.